ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಿಂಹ ರಾಶಿಯವರ ಮೇ 2026 ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವು ತರುವ ತಿಂಗಳಾಗಿರುತ್ತದೆ. ಈ ತಿಂಗಳಿನಲ್ಲಿ ಹಣ ಬರ್ತದಾ? ಉದ್ಯೋಗದಲ್ಲಿ ಬದಲಾವಣೆ ಇರುತ್ತದಾ? ಅಥವಾ ಅಚಾನಕ್ ಶಾಕ್ ಎದುರಾಗುತ್ತದಾ? ಈ ಎಲ್ಲ ಪ್ರಶ್ನೆಗಳಿಗೂ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಉತ್ತರ ಕೊಡುತ್ತೇನೆ. ಆದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮೊದಲನೆಯದಾಗಿ ಮೇ 2026ರಲ್ಲಿ ನಿಮ್ಮ ಗ್ರಹಗಳ ಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡೋಣ. ಸೂರ್ಯ ದೇವರು ಮೊದಲನೆಯ ಭಾಗದಲ್ಲಿ ಮೇಷರಾಶಿಯಲ್ಲಿ ಇರುತ್ತಾರೆ, ನಂತರ ವೃಷಭ ರಾಶಿಗೆ ಪ್ರವೇಶ ಮಾಡುತ್ತಾರೆ. ಅದೇ ರೀತಿಯಲ್ಲಿ ಮಂಗಳ ಕಟಕ ರಾಶಿಯಲ್ಲಿ, ಹಾಗೆ ಬುಧ ಮತ್ತು ಗುರು ಇಬ್ಬರು ಕೂಡ ವೃಷಭ ರಾಶಿಯಲ್ಲಿ ಇರ್ತಾರೆ. ಶುಕ್ರ ಮಿಥುನ ರಾಶಿಯಲ್ಲಿ, ಹಾಗೆ ಶನಿ ಕುಂಭ ರಾಶಿಯಲ್ಲಿ ಇರ್ತಾರೆ. ಹಾಗೆ ರಾಹು ಮೀನ ರಾಶಿಯಲ್ಲಿ ಮತ್ತು ಕೇತು ಕನ್ಯಾ ರಾಶಿಯಲ್ಲಿ ಇರುತ್ತಾರೆ. ಈ ಎಲ್ಲಾ ಗ್ರಹಗಳ ಸಂಯೋಗ ಸಿಂಹ ರಾಶಿಯವರ ಮೇಲೆ ದೊಡ್ಡ ಪ್ರಭಾವವನ್ನೇ ಬೀರುತ್ತದೆ. ಇನ್ನು ಸೂರ್ಯನ ಪ್ರಭಾವ ಹೇಗಿರುತ್ತೆ ಈ ತಿಂಗಳು ನಿಮ್ಮ ಮೇಲೆ ಅಂತ ನೋಡೋದಾದ್ರೆ, ಸೂರ್ಯ ದೇವರು ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಾರೆ. ಮೇ ಮೊದಲನೆಯ ಭಾಗದಲ್ಲಿ 9ನೇ ಭಾಗದಲ್ಲಿ ಇರುವಂತ ನಿಮ್ಮ ಭಾಗ್ಯ ಬೆಳೆಸುವಂತ ಸ್ಥಾನದಲ್ಲಿ ಈ ಸೂರ್ಯನು ಇರುತ್ತಾನೆ. ನೀವು ಏನೇ ಕೆಲಸಕ್ಕೆ ಶುರು ಮಾಡಿದ್ರು ಅಥವಾ ಏನೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಅದೃಷ್ಟ ಅಥವಾ ಯಶಸ್ಸು ಸಿಗುವ ಸಾಧ್ಯತೆಗಳಿರುತ್ತದೆ. ಇನ್ನು ಮಧ್ಯಭಾಗದ ನಂತರ ಸೂರ್ಯನು 10ನೇ ಭಾಗಕ್ಕೆ ಹೋಗುತ್ತಾರೆ. ಇದು ಕೆರಿಯರ್ಗೆ ತುಂಬಾನೇ ಪವರ್ಫುಲ್ ಪಾಯಿಂಟ್ ಅಥವಾ ಪಾಸಿಟಿವ್ ಆಗಿ ನಿಮಗೆ ಸಿಗುತ್ತದೆ. ಅಂದರೆ ಒಳ್ಳೆಯ ಸ್ಥಾನ ಅಥವಾ ಒಳ್ಳೆಯ ಗಳಿಗೆಯಾಗಿ ನಿಮಗೆ ಪರಿಪಾಲಿತ ಆಗುತ್ತದೆ. ಇನ್ನು ಉದ್ಯೋಗದಲ್ಲಿ ರೆಕಗ್ನಿಷನ್ ಸಿಗುವಂಥದ್ದು ಅಥವಾ ಪ್ರಮೋಷನ್ ಆಗುವಂಥದ್ದು, ಸ್ಯಾಲ್ರಿ ಹೈಕ್ ಆಗುವಂಥದ್ದು ಅಥವಾ ಬಾಸ್ಗಳಿಂದ ನಿಮಗೆ ಮೆಚ್ಚುಗೆ ಸಿಗುವಂಥ ಸಾಧ್ಯತೆಗಳು ಕೂಡ ಸಾಕಷ್ಟು ಇರ್ತದೆ. ಇನ್ನು ಗುರು ಮತ್ತು ಬುಧ ಇಬ್ಬರು ನಿಮ್ಮ 10ನೇ ಭಾಗದಲ್ಲಿ ಅಥವಾ 10ನೇ ಮನೆಯಲ್ಲಿ ಇರೋದ್ರಿಂದ ಇನ್ನು ಇದು ನಿಮ್ಮ ಕೆರಿಯರ್ಗೆ ಗೋಲ್ಡನ್ ಟೈಮ್ ಆಗಿ ಪರಿವರ್ತನೆ ಆಗಿರ್ತದೆ. ಹೊಸ ಜಾಬ್ ಅಥವಾ ಹೊಸ ಜಾಬ್ ಆಫರ್ಗಳು ಬರಬಹುದು. ಹಾಗೆ ಬಿಸ್ನೆಸ್ ಮಾಡುತ್ತಿರುವವರಿಗೆ ಗ್ರೋತ್ ಕಾಣಿಸುತ್ತದೆ, ಅಂದರೆ ಗ್ರೋತ್ ಆಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಕಮ್ಯುನಿಕೇಶನ್ ಸ್ಕಿಲ್ ಅಥವಾ ಮಾತೇ ನಿಮ್ಮ ಬಂಡವಾಳವಾಗಿ ಇಟ್ಕೊಂಡು ಅಥವಾ ನಿಮ್ಮ ಮಾತೇ ನಿಮ್ಮ ಕೆಲಸ ಆಗಿರೋರ್ಗಂತೂ ಇದು ಒಳ್ಳೆಯ ದಿನ ಅಥವಾ ಒಳ್ಳೆಯ ತಿಂಗಳಾಗಿರುತ್ತೆ. ನೀವು ಅದೃಷ್ಟ ಪಡೆಯೋದಕ್ಕೆ ಅಥವಾ ನೀವು ಲಾಭವನ್ನು ಮಾಡ್ಕೊಳಕ್ಕೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಂಟರ್ವ್ಯೂ ಹೋಗ್ತಾ ಇರೋರ್ಗಂತೂ ಇದು ಬೆಸ್ಟ್ ಟೈಮ್ ಆಗಿರುತ್ತೆ, ಒಳ್ಳೆಯ ಸಮಯ ಆಗಿರುತ್ತೆ ಈ ತಿಂಗಳು. ಈ ತಿಂಗಳಲ್ಲಿ ನೀವು ಜಾಸ್ತಿ ಆದಷ್ಟು ಇಂಟರ್ವ್ಯೂಗಳನ್ನ ಅಟೆಂಡ್ ಮಾಡಿದ್ರೆ ಕೆಲಸ ಸಿಗೋ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಇನ್ನು ಶುಕ್ರ ನಿಮ್ಮ 11ನೇ ಮನೆಯಲ್ಲಿ ಇರೋದ್ರಿಂದ ಹಣದ ಲಾಭ ಅಥವಾ ಹಣದ ಅರಿವೇ ಆಗುತ್ತೆ ನಿಮ್ಮ ಜೀವನದಲ್ಲಿ ಅಂತ ಹೇಳ್ಬೋದು. ಹಾಗೆ ಹೊಸ ಸ್ನೇಹಿತರನ್ನು ನೀವು ಮಾಡ್ಕೊತೀರಾ, ಹೊಸ ಪರಿಚಯಗಳು ನಿಮಗೆ ಈ ತಿಂಗಳಲ್ಲಿ ಹೊಸ ಜನಗಳ ಪರಿಚಯ ಆಗುವಂಥ ಸಾಧ್ಯತೆಗಳಿದೆ. ಇನ್ನು ಲವ್ ಲೈಫ್ ಅಂತೂ ಇಂಪ್ರೂವ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸಿಂಗಲ್ ಇರುವವರಿಗೆ ನ್ಯೂ ಲವ್ ಸ್ಟಾರ್ಟ್ ಆಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಇನ್ನು ನೆಟ್ವರ್ಕ್ ಅಥವಾ ಏನು ಹೇಳ್ತಾರೆ, ಜಾಲತಾಣದಲ್ಲಿ ನೀವು ಕೆಲಸ ಮಾಡ್ತಿರೋರ್ಗಂತೂ ಇದು ಒಳ್ಳೆ ಲಾಭದಾಯಕವಾಗಿರುತ್ತದೆ ಅಂತ ಹೇಳಿದ್ದಾರೆ. ಇನ್ನು ಮಂಗಳ ನಿಮ್ಮ 12ನೇ ಭಾಗದಲ್ಲಿ ಅಥವಾ 12ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಜಾಗ್ರತೆ ಇರಬೇಕಾಗಿರುತ್ತೆ. ಯಾಕಂದ್ರೆ ಅನವಶ್ಯಕವಾದಂಥ ಖರ್ಚುಗಳು ಹೆಚ್ಚಾಗುವಂಥ ಸಾಧ್ಯತೆ. ಇಲ್ಲಿ ನಿಮ್ಮ ಶುಕ್ರ 11ನೇ ಮನೆಯಲ್ಲಿದ್ದಾಗ ಹಣದ ಅರಿವು ಇರುತ್ತೆ. ಅದೇ ರೀತಿ ಈ ಮಂಗಳ ನಿಮ್ಮ 12ನೇ ಮನೆಯಲ್ಲಿದ್ದಾಗ ಖರ್ಚು ಕೂಡ ಅಷ್ಟೇ ಹೆಚ್ಚಾಗಿ ಇರುತ್ತದೆ. ಜೊತೆಗೆ ನಿಮಗೆ ನಿದ್ರೆಯ ಸಮಸ್ಯೆಗಳು ಕೂಡ ಬರ್ಬೋದು. ಹಾಗೆ ಮೆಂಟಲ್ ಸ್ಟ್ರೆಸ್, ನಿಮ್ಮ ಮಾನಸಿಕ ಒತ್ತಡಗಳು ಹೆಚ್ಚಾಗುವಂಥ ಸಾಧ್ಯತೆಗಳು ಇಲ್ಲಿ ಹೆಚ್ಚಾಗಿ ಕಂಡು ಬರ್ತಿದೆ. ಇನ್ನು ನೀವೇನಾದರೂ ವಿದೇಶ ಪ್ರಯಾಣ ಮಾಡಬೇಕು ಅಂತ ಇದ್ರೆ ಅದಕ್ಕೂ ಕೂಡ ಇದೊಂದೊಳ್ಳೆ ಸಮಯವಾಗಿ ಇರುತ್ತದೆ ನಿಮಗೆ. ಇನ್ನು ನಿಮ್ಮ ನಿದ್ರಾ ಸಮಸ್ಯೆ ಅಥವಾ ಮಾನಸಿಕ ಸಮಸ್ಯೆಯನ್ನು ಸರಿ ಮಾಡ್ಕೊಳೋಕ್ಕೆ ಮೆಡಿಟೇಷನ್ ಅಂದರೆ ಯೋಗ ಅಥವಾ ಜ್ಞಾನ ಮಾಡೋದು ನಿಮಗೆ ತುಂಬಾನೇ ಉಪಯೋಗವಾಗಿರುತ್ತೆ. ಇನ್ನು ಶನಿ ನಿಮ್ಮ 7ನೇ ಭಾಗದಲ್ಲಿ ಅಥವಾ 7ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ರಿಲೇಶನ್ಶಿಪ್ಪಲ್ಲಿ
ಪರೀಕ್ಷೆ ಬರುವಂಥ ಸಾಧ್ಯತೆಗಳಿರುತ್ತೆ. ಏನಾದರೂ ಒಂದು ಸಮಸ್ಯೆ ಬಂದು ನೀವು ಪರೀಕ್ಷೆಗೆ ಒಳಗಾಗುವಂಥ ಸಾಧ್ಯತೆಗಳು ಇಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ. ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಮದುವೆಯ ಜೀವನದಲ್ಲಿ ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ ಗೊಂದಲಗಳಾಗುವಂಥ ಸಾಧ್ಯತೆಗಳಿದೆ. ನೀವೇನಾದ್ರು ಬಿಸ್ನೆಸ್ ಆಗಿದ್ರೆ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್‌ಗಳ ಜೊತೆಗೂ ಕೂಡ ಸ್ಲೋ ಆಗಿ ಅಥವಾ ನಿಧಾನವಾಗಿ ಪ್ರಾಬ್ಲಮ್ಸ್‌ಗಳು ಬರ್ತಾ ಹೋಗುತ್ತೆ. ಆದ್ರಿಂದ ಪೇಶೆನ್ಸ್ ಅಂದರೆ ಸಮಾಧಾನ ಅಥವಾ ಏನು ಹೇಳ್ತಾರೆ ಒಂದು ತಾಳ್ಮೆ ನಿಮ್ಮಲ್ಲಿ ಇರಬೇಕಾಗಿರುತ್ತೆ. ಇದ್ರೆ ಮಾತ್ರ ನೀವು ಇಲ್ಲಿ ಅನುಕೂಲ ಪಡ್ಕೊಳಕ್ಕೆ ಆಗುವಂಥದ್ದು. ಇನ್ನು ರಾಹು 8ನೇ ಭಾಗದಲ್ಲಿ ಅಥವಾ 8ನೇ ಮನೆಯಲ್ಲಿ ಇರೋದ್ರಿಂದ ಸಡನ್ ಚೇಂಜಸ್ಗಳು ನಿಮ್ಮ ಜೀವನದಲ್ಲಿ ಬರ್ಬೋದು. ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ಸ್ಗಳು ಅಥವಾ ಸಂದರ್ಭಗಳು ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಥವಾ ಸಡನ್ ಆಗಿ ಒಂದು ಇಶ್ಯೂಗಳು ತೊಂದರೆಗಳು ಬರುವಂಥ ಸಾಧ್ಯತೆಗಳು ಎದುರಾಗುವಂಥ ಸಾಧ್ಯತೆಗಳು ಇಲ್ಲಿ ಹೆಚ್ಚಾಗಿ ಕಾಣ್ತಿದೆ. ಇನ್ನು ಕೇತು 2ನೇ ಭಾಗದಲ್ಲಿ ಇರುವುದರಿಂದ ಮಾತಿನಲ್ಲಿ ಜಾಗೃತಿ ಇರುವುದು ತುಂಬಾನೇ ಮುಖ್ಯವಾಗಿರುತ್ತದೆ. ಒಂದು ತಪ್ಪು ಮಾತು ದೊಡ್ಡ ಸಮಸ್ಯೆಯಾಗಿ ಪರಿಪಾಲನೆ ಆಗುತ್ತದೆ. ಇನ್ನು ನಿಮಗೆ ಹಣಕಾಸಿನ ಸಂದರ್ಭಗಳು ಹೇಗಿರುತ್ತೆ ಅಂದರೆ ಹಣದ ಅರಿವು ಹೆಚ್ಚಾಗಿರೋದ್ರಿಂದ ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಏನಾದ್ರು ಇಶ್ಯೂಸ್ಗಳು ಬರ್ಬೋದು ಬಿಸ್ನೆಸ್ ಮ್ಯಾನ್ಗಳಿಗೆ. ಅದೇ ರೀತಿ ಎಕ್ಸ್ಪೆನ್ಸಸ್ಗಳು ಅಂದರೆ ಖರ್ಚು ಕೂಡ ಅದೇ ರೀತಿ ಹೆಚ್ಚಾಗಿ ನಿಮಗೆ ಕಂಡು ಬರುತ್ತದೆ. ಎಲ್ಲಾದರೂ ಇನ್ವೆಸ್ಟ್ ಮಾಡೋಕ್ಕೆ ಇದು ಒಳ್ಳೆ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಜಾಗ್ರತೆಯಿಂದ ಗಮನ ಇಟ್ಟು ನೀವಿಲ್ಲಿ ಮಾಡಬೇಕಾಗಿರುತ್ತೆ. ಇನ್ನು ಆರೋಗ್ಯದ ವಿಷಯಕ್ಕೆ ಬಂದರೆ ನಿದ್ರಾಹೀನತೆ ಅಥವಾ ನಿದ್ದೆಯ ತೊಂದರೆ, ತಲೆನೋವು, ಕಣ್ಣಿನ ನೋವುಗಳು ನಿಮಗೆ ಹೆಚ್ಚಾಗಿ ಈ ತಿಂಗಳಲ್ಲಿ ಕಾಣಿಸ್ಕೊಳ್ಬೋದು. ಅದೇ ರೀತಿ ಬೆನ್ನು ನೋವು ಕೂಡ ಹೆಚ್ಚಾಗಿ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಅದಕ್ಕಾಗಿ ಯೋಗ ಮತ್ತು ಮೆಡಿಟೇಷನ್ ಮಾಡೋದು ಅಥವಾ ಧ್ಯಾನ ಮಾಡೋದು ನಿಮಗೆ ತುಂಬಾನೇ ಒಳ್ಳೆಯದ ಉಪಯೋಗವಾಗುವಂಥ ಅಂಶಗಳಾಗಿರುತ್ತೆ. ಇನ್ನು ನೀವು ಏನು ಪರಿಹಾರ ಮಾಡ್ಕೊಬೇಕು ಈ ಗ್ರಹಗಳನ್ನೆಲ್ಲ ಸರಿ ಮಾಡೋದಕ್ಕೆ ಅಥವಾ ತೊಂದರೆಗಳಿಂದ ದೂರ ಆಗೋಕೆ ಅಂದರೆ ಇನ್ನು ಪ್ರತಿ ಭಾನುವಾರ ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸುವಂಥದ್ದು ಅಥವಾ ಸೂರ್ಯ ನಮಸ್ಕಾರ ಮಾಡುವಂಥದ್ದು ತುಂಬಾನೇ ಒಳ್ಳೆಯದಾಗಿರುತ್ತೆ. ಹಾಗೆ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 108 ಸಾರಿ ನೀವು ಜಪಿಸೋದು ಅಥವಾ ಹೇಳೋದು ನಿಮಗೆ ತುಂಬಾನೇ ಉಪಕಾರ್ಯವಾಗಿರುತ್ತೆ. ಹಾಗೆ ಕೆಂಪು ಬಣ್ಣದ ವಸ್ತುಗಳನ್ನು ಜಾಸ್ತಿ ಈ ತಿಂಗಳಲ್ಲಿ ನೀವು ಉಪಯೋಗಿಸಿದ್ರೆ ಬಟ್ಟೆ ಅಥವಾ ಫೋನ್ ಕೇಸ್ ಈ ರೀತಿ ನಿಮ್ಮ ದಿನಚರಿಯಲ್ಲಿ ಕೆಂಪು ಬಣ್ಣದ ವಸ್ತುಗಳನ್ನು ಆದಷ್ಟು ಉಪಯೋಗಿಸೋದಕ್ಕೆ ಟ್ರೈ ಮಾಡಿ. ಹಾಗೆ ಬಡವರಿಗೆ ದಾನ ಮಾಡೋದು ನಿಮಗೆ ತುಂಬಾನೇ ಒಳ್ಳೆ ಪ್ರಭಾವವನ್ನು ಬೀರುತ್ತೆ ನಿಮ್ಮ ಗ್ರಹಗಳ ತೊಂದರೆಯಿಂದ ತಪ್ಪಿಸ್ಕೊಳ್ಳೋಕೆ. ಇನ್ನು ನಿಮಗೆ ಆಯಿತು ಅಂದರೆ ಈ ಅನಾಥಾಶ್ರಮಕ್ಕೆ ದಾನ ಮಾಡುವಂಥದ್ದು ಅಥವಾ ಅಲ್ಲಿನ ಮಕ್ಳಿಗೆ ಏನಾದ್ರು ಕೊಡಿಸುವಂಥ ಕೆಲಸಗಳು ಕೂಡ ನೀವು ಮಾಡ್ಬೋದಾಗಿರುತ್ತೆ. ಒಟ್ಟಿನಲ್ಲಿ ಸಿಂಹ ರಾಶಿಯವ್ರಿಗೆ ಈ ಮೇ 2026 ಮಿಶ್ರ ಫಲಗಳೊಂದಿಗೆ ಕೂಡಿರುತ್ತದೆ. ಅದಕ್ಕಾಗಿ ಈ ಕೆರಿಯರ್ನಲ್ಲಿ ಸಕ್ಸಸ್ ಕಾಣಿಸಬಹುದು, ಆದರೆ ಖರ್ಚು ಮತ್ತು ಸ್ಟ್ರೆಸ್ ನಿಮ್ಮನ್ನು ಬಿಡದೇ ಇರುತ್ತದೆ. ಇನ್ನು ಇನ್ನು ನೀವು ಸಮಾಧಾನವಾಗಿ ನಡೆದುಕೊಂಡ್ರೆ ಈ ತಿಂಗಳು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ದಿನ ಇದೇ ರೀತಿಯಾದಂಥ ರಾಶಿ ಭವಿಷ್ಯಗಳು ಪರಿಹಾರಗಳ ಮಾಹಿತಿ ನಿಮ್ಮ ಬಳಿಗೆ ಬಂದು ತಲುಪುತ್ತೆ. ನಿಮ್ಮ ರಾಶಿ ಯಾವುದು ಅಥವಾ ನಿಮಗೆ ಯಾವ ರಾಶಿ ನೆಕ್ಸ್ಟ್ ಬೇಕು ಅನ್ನೋದನ್ನ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಧನ್ಯವಾದ. ಓಂ ನಮಃ ಶಿವಾಯ.